ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಂತೂ ಇಂತೂ ಎಲ್ಲರ ನಿರೀಕ್ಷೆಯಂತೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ರೋ ಅದನ್ನೇ ಬಿಹಾರದಲ್ಲಿ ಬಿಜೆಪಿ ಮಾಡೋದಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದೆ. ಏನು ಮಾಡಿದ್ರು ಮಹಾರಾಷ್ಟ್ರದಲ್ಲಿ? ಏಕನಾಥ್ ಶಿಂದೆ ನಿಮಗೇ ಎಲ್ಲ ಅಂತ ಹೇಳಿ ನಂಬಿಸಿ ಚುನಾವಣೆ ಮುಗಿಸ್ಕೊಂಡು, ಚುನಾವಣೆ ಮುಗಿದ ತಕ್ಷಣನೇ ಏಕನಾಥ್ ಶಿಂದೆನ ಸೈಡ್ಗೆ ತಳ್ಳಿ ಫಡ್ನವೀಸ್ನ ಮುಖ್ಯಮಂತ್ರಿ ಮಾಡಿದ್ರು, ಬಿಜೆಪಿ ಮುಖ್ಯಮಂತ್ರಿ ಮಾಡಿಕೊಂಡ್ರು. ಅದೇ ಫಾರ್ಮುಲಾ, ಅದೇ ಸ್ಕೆಚ್ಚು, ಅದೇ ಯೋಜನೆ ಬಿಹಾರದಲ್ಲಿ ಈಗ ಚಾಲು ಮಾಡ್ಕೊಂಡಿದ್ದಾರೆ ನಿತೀಶ್ ಕುಮಾರನ್ನ ಸೈಡ್ಗೆ ತಳ್ಳೋದಕ್ಕೆ. ಸೊ ಎಲ್ಲಿಂದ ಸಿಗ್ತಾ ಇದೆ ಈ ಮಾಹಿತಿ ಅಂದ್ರೆ, ನೇರವಾಗಿ ಅಮಿತ್ ಶಾ ಬಾಯಿಂದಾನೇ ಇಂಡೈರೆಕ್ಟ್ ಆಗಿ ಬಂದಿದೆ. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿ ಯಾರಾಗ್ತಾರೆ ಬಿಹಾರದಲ್ಲಿ NDA ಗೆದ್ದರೆ ಅಂತ ಖಾಸಗಿ ಚಾನಲ್ನಲ್ಲಿ ಕೇಳಿದಂತಹ ಪ್ರಶ್ನೆಗೆ ಅಮಿತ್ ಶಾ ಒಂದು ಕ್ಷಣ ಯೋಚನೆ ಮಾಡಿ ಆ ನಂತರ ಹೇಳಿದ್ದೇನು ಅಂದ್ರೆ, ಮುಖ್ಯಮಂತ್ರಿ ಮಾಡೋದಕ್ಕೆ ನಾನು ಯಾರು, ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಜನ ಆಯ್ಕೆ ಮಾಡುವಂತಹ MLAಗಳು ತೀರ್ಮಾನ ಮಾಡ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ, ರಿಸಲ್ಟ್ ಬಂದ ಮೇಲೆ MLAಗಳೆಲ್ಲ ಕೂತ್ಕೊಳ್ತಾರೆ, ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅವನೇ NDAದ ಮುಖ್ಯಮಂತ್ರಿ ಅಭ್ಯರ್ಥಿ. ಒಟ್ಟಿನಲ್ಲಿ ನೇರವಾಗಿ ನಿತೀಶ್ ಕುಮಾರ್ನ ಮಾಡಲ್ಲ ಅಂತ ಹೇಳ್ತಿಲ್ಲ, ಒಬ್ಬ ನಾಯಕನನ್ನ ಆಯ್ಕೆ ಮಾಡಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿರುವಂತಹದ್ದು ಅವರು, ನಿತೀಶ್ ಕುಮಾರ್ಗೆ ಅವಕಾಶ ಇಲ್ಲ, ಮುಗೀತು, ನಿತೀಶ್ ಕುಮಾರ್ ಕತೆ ಮುಗಿಸಿದೀವಿ ಅನ್ನೋದು ಬಿಜೆಪಿ ಕೊಡ್ತಾ ಇರುವಂತಹ ಕ್ಲೂ. ಸೊ ಹಾಗಾದ್ರೆ ಏನ್ ನಡೀತಿದೆ? ನಿತೀಶ್ ಕುಮಾರ್ಗೆ ಇದು ಅರ್ಥ ಆಗಿಲ್ವಾ ಅಂದ್ರೆ 100% ಅರ್ಥ ಆಗಿದೆ. ಹಾಗಾಗಿ ನಿತೀಶ್ ಕುಮಾರ್ ಈಗ ಒಂದು ರೀತಿ ಒಲ್ಲದ ಮನಸ್ಸಿನಿಂದ ಸೀಟ್ ಶೇರಿಂಗಿಗೆ ಒಪ್ಕೊಂಡಿದ್ರು ಸಹ, ಇಲ್ಲಿಯವರೆಗೆ NDAದಲ್ಲಿ, ಬಿಹಾರದ NDAದಲ್ಲಿ ಬಿಗ್ ಬ್ರದರ್ ಆಗಿದ್ದು ನಿತೀಶ್ ಕುಮಾರ್. JDU ಬಿಜೆಪಿಗಿಂತ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ಕೊಂಡು ಬರ್ತಾ ಇತ್ತು. ಆದರೆ ಈ ಬಾರಿ ಮೊದಲ ಬಾರಿಗೆ ಸಮ 101 ಆಗ್ಲೇ ನಿತೀಶ್ ಕುಮಾರ್ಗೆ ಅವ್ರಿಗೆ ಅರ್ಥ ಆಗಿರುತ್ತೆ. ಹಾಗಾಗಿ 2 ಷರತ್ತುಗಳನ್ನ ಈಗಲೂ ಇಟ್ಟಿದ್ದಾರೆ. ಆ 2 ಷರತ್ತುಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಇರುತ್ತೆ ಅನ್ನೋದು, ಒಂದು ಷರತ್ತಂತೂ ಆಗೋದಿಲ್ಲ. ಅದು ಏನು 2 ಷರತ್ತು? ಒಂದು, ನನ್ನನ್ನು ಮುಖ್ಯಮಂತ್ರಿ ಫೇಸ್ ಅಂತ ಅನೌನ್ಸ್ ಮಾಡಬೇಕು ಅಂತ. ಎರಡನೇದು, ಚಿರಾಗ್ ಪಾಸ್ವಾನ್ಗೆ ಸೀಟುಗಳನ್ನ ಕಡಿಮೆ ಮಾಡಬೇಕು ಅಂತ. ಚಿರಾಗ್ ಪಾಸ್ವಾನ್ ಸೀಟುಗಳನ್ನ ಕಡಿಮೆ ಮಾಡೋ ಕಾಲ ಮುಗೀತು ನನಗೆ ಗೊತ್ತಿರೋ ಹಾಗೆ. ಮೊದಲನೇ ಹಂತದ ಏನು ಅರ್ಜಿ ಹಾಕೋದಿದೆಯಲ್ಲ, ನಾಮಿನೇಷನ್ಸ್ ದಿನಾಂಕ ನಿನ್ನೆಗೆ ಮುಗೀತು ಮೊದಲನೇ ಹಂತದ್ದು. ಎರಡನೇ ಹಂತದ 2 ದಿನಕ್ಕೆ ಮುಗಿಯುತ್ತೆ ನಾಡಿದ್ದು. ಅಲ್ಲಿಗೆ ಈಗ ಸೀಟುಗಳನ್ನ ಕಡಿಮೆ ಮಾಡ್ತೀನಿ, ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ಆಗದೇ ಇರೋ ಕೆಲಸ. ಅದಂತೂ, ಆ ಷರತ್ತಂತೂ ಪಕ್ಕಕ್ಕೆ ಹೋಯ್ತು. ಆದ್ರೆ ಈಗ 2ನೇ ಹಂತದ ಮತದಾನದ ಒಳಗೆ ನಿತೀಶ್ ಕುಮಾರ್ ಹೇಳಿರೋದು, 2ನೇ ಹಂತದ ಮತದಾನದ ಒಳಗೆ ಅಂದ್ರೆ ನವೆಂಬರ್ 11ನೇ ತಾರೀಕಿನ ಒಳಗೆ ನನ್ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿ, NDAದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅನ್ನುವ ಷರತ್ತನ್ನ ಇಟ್ಟಿದ್ದಾರೆ. ಆ ಷರತ್ತು ಒಪ್ಪಿಲ್ಲ ಅಂದ್ರೆ ನಿತೀಶ್ ಕುಮಾರ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಅವರು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಜಂಪ್ ಮಾಡೋದಕ್ಕೆ ಒಂದು ಅರೆಕ್ಷಣನೂ ಯೋಚನೆ ಮಾಡಲ್ಲ, ಮತ್ತೆ ಯಾರಿಗೂ ಕ್ಲೂನು ಕೊಡಲ್ಲ, ಯಾರಿಗೂ ಹೇಳೋದು ಇಲ್ಲ. ಸೊ ಏನ್ ನಡೀತು ಸ್ಪಷ್ಟವಾಗಿ ಅನ್ನೋದು ನಿಮಗೆ ಗೊತ್ತೇ ಇದೆ. ಮೊನ್ನೆ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೀಟ್ ಶೇರಿಂಗ್ ಹೆಸರಿನಲ್ಲಿ ನಿತೀಶ್ ಕುಮಾರ್ರನ್ನ ಅಂಧಕಾರದಲ್ಲಿ ಇಡಲಾಯಿತು. ನಿತೀಶ್ ಕುಮಾರ್ ಆರೋಗ್ಯ ಸಮಸ್ಯೆಯಿಂದಾಗಿ, ವಯಸ್ಸಿನ ಕಾರಣದಿಂದಾಗಿ ನೆಗೋಸಿಯೇಷನ್ ಟೇಬಲ್ಗೆ ಬರಲಿಲ್ಲ, ಮಾತುಕತೆಗೆ ಬರಲಿಲ್ಲ. ಅವ್ರು ಕಳಿಸಿದ್ದು ಸಂಜಯ್ ಝಾ ಮತ್ತು ಲಲನ್ ಸಿಂಗ್ ಅನ್ನುವಂತಹ 2 JDU ನಾಯಕರನ್ನ. ಅವರಿಬ್ಬರು ಸಹ ಕೇಂದ್ರದಲ್ಲಿ MP-ಗಳಾಗಿರೋರು. ಅವರಿಬ್ಬರಲ್ಲಿ ಒಬ್ಬರು ಲಲನ್ ಸಿಂಗ್ ಅಂತೂ ಮಂತ್ರಿ, ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿರೋರು. ಇಬ್ರು ಸಹ ಬಿಜೆಪಿ, ಮೋದಿ ಮತ್ತು ಅಮಿತ್ ಶಾ ಮಡಿಲಲ್ಲಿ ಕೂತಿರುವಂತವ್ರು. ಅವರು ಹೋಗಿ ಮೋದಿ ಅಮಿತ್ ಶಾ ಯಾವ ಲೆಕ್ಕಾಚಾರನ ಮುಂದಿಟ್ರೋ ಧರ್ಮೇಂದ್ರ ಪ್ರಧಾನ್ ಮೂಲಕ ಸಭೆಯಲ್ಲಿ, ಅದಕ್ಕೆ ಓಕೆ ಮಾಡ್ಕೊಂಡು ಬಂದರು. ಆ ನಂತರ ನಿತೀಶ್ ಕುಮಾರ್ ಸಿಟ್ಟಿಗೆದ್ರು. ಅವರಿಬ್ಬರನ್ನು ಕರೆದು ಬಾಯಿಗೆ ಬಂದಂಗೆ ಬೈದ್ರು ಅಂತ ಮಾಹಿತಿ ಇದೆ. ಆದ್ರೆ ಏನ್ ಮಾಡೋದು, ಸಮಯ ಮೀರೋಗಿತ್ತು. ಒಂದೇ ದಿನ ಬಾಕಿ ಇತ್ತು ನಾಮಿನೇಷನ್ಸ್ಗೆ ಕೊನೆಯಾಗೋದಕ್ಕೆ, ಮೊದಲನೇ ಹಂತದ ಮತದಾನಕ್ಕೆ. ನವೆಂಬರ್ 6ಕ್ಕೆ ಮೊದಲನೇ ಹಂತದ ಮತದಾನ. ಸೊ ಸದ್ಯಕ್ಕೆ ಹಲ್ಲು ಕಡಿದು ತಡ್ಕೊಂಡು ಸುಮ್ಮನಿದ್ದಾರೆ ನಿತೀಶ್ ಕುಮಾರ್. ಆದ್ರೆ ಈ ಷರತ್ತು ಇಟ್ಟಿದ್ದಾರೆ, 2ನೇ ಹಂತದ ಮತದಾನಕ್ಕೂ ಮೊದಲು ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಅಂತ. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಒಟ್ಟಿನಲ್ಲಿ ಬಿಜೆಪಿ ಅಂತ ಒಂದು ಪ್ಲಾನ್ ರೆಡಿ ಮಾಡ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು ಅದನ್ನೇ ಡಿಟ್ಟೋ ಬಿಹಾರದಲ್ಲಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ.
ಬಿಹಾರದಲ್ಲಿರುವಂತಹ ಕೆಲವು ಎಂಪಿಗಳು, JDU ಎಂಪಿಗಳು 12 ಜನ ಏನಿದಾರಲ್ಲ, ಅವುಗಳಲ್ಲಿ ಕೆಲವರನ್ನ, ಈ ಸಂಜಯ್ ಝಾ ಮತ್ತು ಲಲ್ಲನ್ ಸಿಂಗ್ ಅಂತೂ ಆಲ್ರೆಡಿ ಬಿಜೆಪಿ ಕಡೆನೇ ಇದ್ದಾರೆ. ಇನ್ನೂ ಒಂದಷ್ಟು ಎಂಪಿಗಳನ್ನ ತಮ್ಮ ಕಡೆ ಸೆಳ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ. ನಾಳೆ ಏನಾದರೂ ನಿತೀಶ್ ಕುಮಾರ್ ಉಲ್ಟಾ ಹೊಡೆಯಕ್ಕೆ ನೋಡಿದ್ರು ಸಹ ಸಾಧ್ಯ ಆಗಬಾರ್ದು. JDU ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನೋ ಕೆಲಸವನ್ನ ಇವರು ಮಾಡ್ತಿದ್ದಾರೆ ಬಿಜೆಪಿಯವರು. ಅದರ ಒಂದು ರೀತಿ ಪರೋಕ್ಷ, ಒಂದು ರೀತಿ ಕನ್ಫೆಷನ್ ಅಮಿತ್ ಶಾ ಆ ಕಾರ್ಯಕ್ರಮದಲ್ಲಿ, ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಹೇಳಿರೋದು. ಮುಖ್ಯಮಂತ್ರಿಯನ್ನ ನಾವು ಚುನಾವಣಾ ಫಲಿತಾಂಶಗಳ ನಂತರ ಯಾರು ಪ್ರತಿನಿಧಿಗಳು ಆಯ್ಕೆಯಾಗಿದ್ದಾರೋ ಅವರು ಆಯ್ಕೆ ಮಾಡ್ತಾರೆ ಅಂತ ಹೇಳೋ ಮೂಲಕ ಅಲ್ಲಿಗೆ ನಿತೀಶ್ ಕುಮಾರ್ ಚಾಪ್ಟರ್ ಕ್ಲೋಸ್ ಬಿಹಾರದಲ್ಲಿ ಅನ್ನುವಂತಹ ಸೂಚನೆಗಳನ್ನ ಬಿಜೆಪಿ ಕಡೆಯಿಂದ ಕೊಟ್ಟಿದ್ದಾರೆ. ಬಟ್ ನಿತೀಶ್ ಕುಮಾರ್ ಹಾಗೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಅದು ಕಷ್ಟ ಇದೆ. ಅವ್ರಿಗೆ ಆಲ್ವೇಸ್ ವೆಲ್ಕಮ್ ಅನ್ನೋ ರೀತಿಯಲ್ಲಿ RJD, ಲಾಲೂ ಪ್ರಸಾದ್, ತೇಜಸ್ವಿ ಯಾದವ್ ಯಾವಾಗಲೂ ಮನೆ ಬಾಗಿಲು ಓಪನ್ ಇರುತ್ತೆ. ನಿತೀಶ್ ಕುಮಾರ್ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಮೊದಲಿಂದ ಹೇಳ್ಕೊಂಡು ಬರ್ತಿದ್ದಾರೆ. ಆ ಆಪ್ಷನ್ ಇದ್ದೇ ಇರುತ್ತೆ. ನಿತೀಶ್ ಕುಮಾರ್ಗೆ ಹೆಚ್ಚು ಸಿಟ್ಟಾದ ದಿನ, ತಲೆ ಕೆಟ್ಟ ದಿನ, ಒಂದು ಕ್ಷಣದಲ್ಲಿ NDA ಬಿಟ್ಟು ಆ ಕಡೆಗೆ ಜಂಪ್ ಆಗ್ಬಿಡ್ತಾರೆ. ಅದಂತೂ ಆಗೋ ಸಾಧ್ಯತೆಗಳು ಇದ್ದಾವೆ. ಇನ್ನು ಅಲ್ಲಿ ಬಿಹಾರದಲ್ಲಿ ಹೇಗಿದೆ ಮೂಡು ಅನ್ನೋದನ್ನ ನೋಡಿದಾಗ ಯುವ ಜನತೆ ತೇಜಸ್ವಿ ಯಾದವ್ ಕಡೆ ಇದ್ದಾರೆ. ಯಾಕೆಂದ್ರೆ ಅವರು ಒಂದು ದೊಡ್ಡ ಪ್ರಾಮಿಸ್ ಮಾಡಿದ್ದಾರೆ, ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಅಂತ. ಅವ್ರ ಜೊತೆಲಿದ್ದಾರೆ. ಮಹಿಳೆಯರು ಹೆಚ್ಚಿನ ಮಟ್ಟಿಗೆ NDA ಜೊತೆ ಇದ್ದಾರೆ. ಯಾಕಂದ್ರೆ 10,000 ರೂಪಾಯಿ ಅವರ ಅಕೌಂಟ್ಗೆ ಬಂದು ಬಿದ್ದಿದೆ. ಮುಂದೆ ಇನ್ನೂ ಕೊಡ್ತೀವಿ ಎನ್ನುವಂತಹ ಆಶ್ವಾಸನೆಯನ್ನ ನಿತೀಶ್ ಕುಮಾರ್ ಸರ್ಕಾರ ಅಥವಾ NDA, ಬಿಜೆಪಿ ಜೊತೆ ಸೇರ್ಕೊಂಡಿರುವಂತಹ NDA ಕೊಟ್ಟಿದೆ ಭರವಸೆಯನ್ನ. ಆ ಹಿನ್ನೆಲೆಯಲ್ಲಿ ಮಹಿಳೆಯರು ಈ ಕಡೆಗೆ ವಾಲ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದು ಸ್ವತಂತ್ರ ಪತ್ರಿಕಾ ಧರ್ಮ ಪಾಲಿಸ್ತಾ ಇರುವಂತಹ ಪತ್ರಕರ್ತರು ಕೊಡ್ತಿರುವಂತಹ ಮಾಹಿತಿಯ ಆಧಾರದ ಮೇಲೆ, ಅವರು ಫೀಲ್ಡ್ಗೆ ಹೋಗಿ ಕೆಲಸ ಮಾಡಿ ಕೊಡ್ತಿರೋ ಮಾಹಿತಿ ಅದು. ಸೊ ಮಹಿಳೆಯರು ಒಂದಷ್ಟು ಜನ ಈ ಕಡೆಗೆ NDA ಕಡೆಗಿದ್ದಾರೆ. ಯುವಕರು, ಫಸ್ಟ್ ಟೈಮ್ ವೋಟರ್ಸು, ಕೆಲಸ ಹುಡುಕ್ತಿರೋರು, ನಿರುದ್ಯೋಗಿಗಳು, ಆ ನಿರುದ್ಯೋಗಿಗಳ ಕುಟುಂಬಸ್ಥರು, ಅಂದ್ರೆ ಅವ್ರ ತಂದೆ ತಾಯಿ ನನ್ನ ಮಗಳಿಗೆ ಕೆಲಸ ಸಿಗಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರೋರು, ಅವರೆಲ್ಲ ತೇಜಸ್ವಿ ಯಾದವ್ ಕಡೆಗಿದ್ದಾರೆ. ಇನ್ನು ಅಲ್ಲಿ MY ಮುಸ್ಲಿಂ ಮತ್ತು ಯಾದವ್ ಫಾರ್ಮುಲಾ ಏನಿದೆ RJDದು, ಅದು ಇಂಟ್ಯಾಕ್ಟ್ ಇದೆ, ಅದೇ ಇದೆ. ಕಾಂಗ್ರೆಸ್ ಸ್ವಲ್ಪ ಸುಧಾರಿಸ್ಕೊಂಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಕಳೆದ ಬಾರಿ ಕೇವಲ 19 ಸೀಟ್ ಮಾತ್ರ ಗೆದ್ದಿತ್ತು, 70 ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದದು. ಈ ಬಾರಿ 55-56 ಸೀಟ್ ಮಾತ್ರ ಅದಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಬರ್ತಾ ಇದೆ. ಅಷ್ಟು ಮಾತ್ರ ಸಿಗುವಂತಹ ಸಾಧ್ಯತೆ ಇದೆ. ಸೊ ಕಾಂಗ್ರೆಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದೆ. NDAಗೆ JDUಗೆ ದೊಡ್ಡ ಪೆಟ್ಟು ಬೀಳುತ್ತೆ. ಇನ್ನು ಜನಸುರಾಜ್ ಹೊಸ ಪಕ್ಷ, ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಹೊಸದಾಗಿ ಬಂದಿದ್ರು ಸಹ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುತ್ತೆ. 15% ವರೆಗೂ ವೋಟ್ ಶೇರ್ ತಗೋಬಹುದು, 5-6ರಿಂದ 15 ಸೀಟ್ವರೆಗೂ ತಗೊಂಡ್ಬಿಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಹಾಗೇನಾದ್ರೂ ಆದರೆ ತ್ರಿಶಂಕು ಸ್ಥಿತಿ ಗ್ಯಾರಂಟಿ ಬರುತ್ತೆ. ಪ್ರಶಾಂತ್ ಕಿಶೋರ್ ಬೆಂಬಲ ಇಲ್ಲದೆ ಸರ್ಕಾರ ರಚನೆ ಸಾಧ್ಯ ಆಗದೆ ಹೋಗಬಹುದು NDAಗೂ ಅಥವಾ ಮಹಾಗಠಬಂಧನ್ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ. ಅದನ್ನು ಸಹ ನಾವು ಕಾದು ನೋಡಬೇಕು. ಏನೇ ಇರಲಿ, ನವೆಂಬರ್ 6-11 ಮತದಾನ, ನವೆಂಬರ್ 14ನೇ ತಾರೀಕು ಫಲಿತಾಂಶ ಇದೆ. 14ನೇ ತಾರೀಕು ನಮಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದಕ್ಕಿಂತ ಮೊದಲು 11ನೇ ತಾರೀಕು ಮತದಾನ ಮುಗಿದ ನಂತರ ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ಆಗ ನಿಮ್ಮ ಮುಂದೆ ಅದರ ವಿವರಗಳನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.